ಈ ಹೊಸ ಹೊಸ ಹೀರೋಗಳದು ಯಾವ ರೀತಿ ಸಿನಿಮಾ ಒಂದು ರಿಲೀಸ್ ಆದರೆ ಹಬ್ಬದ ಅವತಾರಣ ಇರುತ್ತೋ ಅದಕ್ಕೆ ತ್ರಿಬಲ್ ಆಗಿದೆ. ನಮಗೆ ತುದಿಗಾಲಲ್ಲಿ ನಿಂತಿದ್ದೀವಿ. ಅದಕ್ಕೆ ಉದಾಹರಣೆ ತಿಳ್ಕೊಳ್ರಿ, ಜಾಕಿ ರಿಲೀಸ್ ಆದ್ರೂ ಇದೇ ಫಸ್ಟ್ ಟೈಮು ಯಾವ ಹೀರೋಗಳದು ಈ ರೀತಿ 4:15 ಶೋ 7:15 ಶೋ ಸ್ಪೆಷಲ್ ಶೋ ಟಿಕೆಟ್ ಕೊಟ್ಟಿಲ್ಲ. ಪ್ರಸನ್ನದಲ್ಲಿ ಕೊಟ್ಟಿದ್ದಾರೆ. ಅದು 7:15 ಶೋ ಫುಲ್ ಬಾಕಿ 1 ಅವರ್ಗೆ ಬುಕ್ ಮೈ ಶೋಲ್ಲಿ 1 ಅವರ್ಗೆ ರೆಕಾರ್ಡ್ ಮಾಡಿದೆ. ಅದೇ ಜಾಕಿ ಅಪ್ಪು ಬಾಸ್ ಅಭಿಮಾನಿಗಳು ತಾಕತ್ತು ದಮ್ಮು ಅಂತ ಹೇಳೋದು. ಚಿತ್ರ ನೋಡೋಕ್ಕೆ ತುದಿಗಾಲ ನಿಂತ್ಕೊಂಡಿದ್ದೀವಿ. ಪ್ರತಿ ವರ್ಷ ಇದೇ ರೀತಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ರಾಜವಂಶದ ಅಭಿಮಾನಿಗಳ ಪರವಾಗಿ ಅಪ್ಪು ಬಾಸ್ದು ಒಂದೊಂದು ಸಿನಿಮಾ ಪ್ರತಿ ಹುಟ್ಟುಹಬ್ಬಕ್ಕೆ ಈ ರೀತಿ ಒಂದೊಂದು ಸಿನಿಮಾ ಕೊಡ್ತಾ ಇರಬೇಕು ಅಂತ ಅಣ್ಣವ್ರ ಕುಟುಂಬಕ್ಕೆ ಕೇಳ್ಕೊತಾ ಇದ್ದೀವಿ. ಪ್ರತಿ ಒಬ್ಬ ಅಭಿಮಾನಿಗಳಿಗೂ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ. ಬೇರೆ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ. ನರ್ತಕಿ ಥಿಯೇಟರ್ ಬಂದು ನಾಳೆ 10:30ಕ್ಕೆ ಬಂದು ನೋಡಿ ಹಬ್ಬದ ವಾತಾವರಣ ಯಾವ ರೀತಿ ಇರುತ್ತೆ. ಹೊಸ ಹೀರೋಗಳಿಗಿರಲ್ಲ ಆ ರೀತಿ ಹಬ್ಬದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ತುಂಬ ಅದ್ದೂರಿಯಿಂದ ಜನಗಳು ತುದಿಗಾಲ ನಿಂತ್ಕೊಂಡು ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಅಪ್ಪು ಬಾಸ್ ಫೈಟು ಮತ್ತು ಡ್ಯಾನ್ಸ್ ನೋಡಿ ಶಿಲ್ಲೆಗಳು ಹೊಡೆದು ಜಯಕರಗಳು ಹಾಕ್ಕೊಂಡು ಕುಣಿದಾಡೋಕ್ಕೆ ತುದಿಗಾಲ ನಿಂತಿದ್ದಾರೆ. ಪ್ರತಿಯೊಬ್ಬರೂ ಪ್ರಸನ್ನ ಚಿತ್ರಮಂದಿರದಲ್ಲಿ ಬುಕ್ ಮೈ ಶೋಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ. 4:15 ಶೋದು ಇನ್ನು ಸ್ವಲ್ಪ ಟಿಕೆಟ್ಗಳು ಮಾತ್ರ ಇದೆ. ದಯವಿಟ್ಟು ಬಂದು ಪ್ರಸನ್ನ ಚಿತ್ರಮಂದಿರದಲ್ಲಿ 4:15 ಶೋ ಮಾರ್ನಿಂಗ್ ಶೋ 4:15ಗಿದೆ. ಬಂದು ಯಾರ್ಯಾರು ಬೇಕು ಥಿಯೇಟರ್ ಹತ್ರ ಬಂದು ಟಿಕೆಟ್ ಕಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಅದೇ ಸರ್, ನರ್ತಕಿ ಹತ್ರ ಬಂದ್ಬಿಟ್ಟು ಈ ಸ್ಪೆಷಲ್ ಶೋ ಪ್ಲಾನ್ ಈಗ ಸದ್ಯಕ್ಕೆ 2 ದಿನದಿಂದ ಸಡನ್ನಾಗಿ ಆಗ ಕಾರಣ ನಾವು ನರ್ತಕಿಲಿ 10:15ಗೆ ಮಾಡಬೇಕು ಅಂತಿದ್ದು. ಏನಕ್ಕಂದರೆ ಹಳೆ ಸಿನಿಮಾ ಸ್ಪೆಷಲ್ ಶೋ ಮಾಡೋದಾ ಬೇಡವಾ, ಪರ್ಮಿಷನ್ನು ಸ್ವಲ್ಪ ತೊಂದರೆ ಇದೆ, ಇದೆಲ್ಲ ಇತ್ತು. ಅದರಿಂದ ಆ ಕಾರಣದಿಂದ ಆದ್ರೂ ನಮಗೆ ಪ್ರಸನ್ನ ಥಿಯೇಟ್ರ್ ಓನರು ನಮ್ಮ ಮಾತಿಗೆ ಸ್ವಲ್ಪ ಅಭಿಮಾನಿಗಳಿಗೆ ಮಾತಿಗೆ ಸ್ವಲ್ಪ ಗೌರವ ಕೊಟ್ಟು ಅವ್ರದ್ದೇ ಸ್ವಲ್ಪ ರಿಸ್ಕ್ ತಗೊಂಡು ನಮಗೆ ಸಿನಿಮಾ ಪ್ರಸನ್ನದಲ್ಲಿ 2 ಶೋ ಕೊಟ್ಟಿದ್ದಾರೆ. ಆದ್ರೂ ನಾವು ಮೈನ್ ಥಿಯೇಟ್ರು ನರ್ತಕಿ ಆಗಿರೋದ್ರಿಂದ ನರ್ತಕಿ ಹತ್ರ ಬೆಳಿಗ್ಗೆ 10:00ವರೆಗೆ ಸಿಡಿಮದ್ದುಗಳು ಇರ್ಬೋದು, ಬೇರೆ ಬೇರೆ ಸರ್ ಯಾವ ರೀತಿ ಹೊಸ ಸಿನಿಮಾ ಮಾಡ್ತಾರೆ, ಭಯಂಕರವಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಹಬ್ಬದೂಟನೇ ಇರುತ್ತೆ, ಡೊಳ್ಳು ಕುಣಿತ ಆಳು ಮುಳು ಏನೇನಿದೆ ಎಲ್ಲ ಮಾಡ್ತಾ ಇದ್ದಾರೆ. ಗ್ರ್ಯಾಂಡ್ ಸೆಲೆಬ್ರೇಷನ್ ಇರುತ್ತೆ ಸರ್. ನಮ್ಮ ಅಪ್ಪು ಬಾಸ್ ನೆನೆಸ್ಕೊಂಡ್ರೆ ನೋವಾಗುತ್ತೆ. ಹೊಸ ಫಿಲಮ್ ಇಲ್ಲ ಅಂದರೂ ನಮ್ದು ಹಳೆ ಫಿಲಮ್ ನೋಡ್ತಾ ಇದ್ವಿ. ನಮ್ಮ ಅಪ್ಪು ಬಾಸ್ದು ಫೈಟು ಡ್ಯಾನ್ಸು ಸರ್ ನಮಗೆ ತುಂಬ ಇಷ್ಟ. ಅದರಲ್ಲಿ ನಾನು ಡೈಲಾಗು ಹೇಳ್ತಾ ಇಲ್ಲ ಸರ್, ಅದ್ರಲ್ಲಿ ಹೇಳ್ತಾರಲ್ಲ ಪಟಾಕಿ ಯಾರದೇ ಆಗಿರ್ಬೋದು, ಹಚ್ಚೋರು ನಾವಾಗಿರ್ಬೇಕು ಅಂತ. ಇವಾಗ ಪಟಾಕಿನೂ ನಮ್ದೆ, ಹಚ್ಚೋರು ನಾವೇ. ಅಪ್ಪು ಬಾಸ್ನ ಗ್ರ್ಯಾಂಡಾಗಿ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಯುವ ಬೇರೆ ರೀತಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಗೆ ಈ ತಿಂಗಳೆಲ್ಲ ಸರ್ ಭರ್ಜರಿ ಹೇಳ್ತಲ್ಲ ಹಬ್ಬದ ಊಟ ಸರ್, ಸಿಹಿ ಊಟ, ಬಾಡೂಟ ಎಲ್ಲ ಊಟನ ಸಿಗ್ತಾ ಇದೆ ನಮಗೆ ರಾಜವಂಶದ ಅಭಿಮಾನಿಗಳಿಗೆ. ತುಂಬ ಖುಷಿಯಾಗಿದ್ದೀವಿ. ಮತ್ತು ಪ್ರತಿಯೊಬ್ಬ ಕರ್ನಾಟಕದ ಜನತೆ ಮಾರ್ಚ್ 17ನೇ ತಾರೀಕು ನಮ್ಮ ದೇವ್ರ ಹುಟ್ಟದಬ್ಬ, ಕಲಿಯುಗದ ದೇವರ ಹುಟ್ಟದಬ್ಬ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೇ ಲಕ್ಷ ಜನ ಬರಲಿ ಅವ್ರಿಗೆಲ್ಲ ಬಿರಿಯಾನಿ ಊಟ ಇದೆ. ದಯವಿಟ್ಟು ಬನ್ನಿ, ಅಪ್ಪು ಬಾಸ್ ದರ್ಶನ ಮಾಡಿ ಬಿರಿಯಾನಿ ಊಟ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಶಿವಣ್ಣ, ಜೈ ಅಪ್ಪು ಬಾಸ್.